So today we are going to study the very interesting chapter control and coordination. So in the previous chapters we look at life processes involved in the maintenance functions in living organisms. ಸೊ ನಾವು ಇಂದಿನ ಚಾಪ್ಟ್ರಲ್ಲಿ ನಾವು ಸ್ಟಡಿಯನ್ನು ಮಾಡಿದ್ದೀವಿ ಮತ್ತು ನೋಡಿದ್ದೀವಿ ಕೂಡ. ಏನು ಒಂದು ಲೈಫ್ ಪ್ರೊಸೆಸ್ಸನ್ನು ಯಾವುದ್ರಲ್ಲಿ ಇನ್ವಾಲ್ವ್ ಆಗುತ್ತಪ್ಪ ಅಂದರೆ ಮೇಂಟೆನೆನ್ಸ್ ಫಂಕ್ಷನಿನ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಒಂದು ಕಾರ್ಯವನ್ನು ಒಂದು ಮೇಂಟೈನನ್ನು ಮಾಡ್ತಾ ಇದ್ದಾನಪ್ಪ ಅಂದರೆ ಅದನ್ನು ನಾವು ಏನಂತ ಕರಿತೀವಿ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ನಾವು ಕರಿತೀವಿ. ಸೊ ಇಫ್ ಸಮ್ ಥಿಂಗ್ಸ್ ಆರ್ ಮೂವ್, ಸೊ ಇಟ್ ಈಸ್ ಅಲೈವ್. ಮತ್ತು ಕೆಲವೊಂದು ಥಿಂಗ್ಸ್ಗಳನ್ನು ಅದನ್ನು ಮೂವ್ ಆಗ್ತಾ ಇದ್ದೀವಪ್ಪ, ಅದನ್ನು ಚಲನೆಯನ್ನು ಹೊಂದ್ಕೊಂಡಿದ್ದೀವಪ್ಪ ಅಂದರೆ ನಾವು ಅದನ್ನು ಏನಂತ ಕರಿತೀವಿ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ನಾವು ನೋಡೇ ಹೇಳ್ತೀವಿ. ಮತ್ತು ಸಮ್ ಆಫ್ ದ ಮೂಮೆಂಟ್ಸ್ ಆರ್ ಇನ್ಫ್ಯಾಕ್ಟ್ ದ ರಿಸಲ್ಟ್ ಆಫ್ ಗ್ರೋತ್. ಇವಾಗ ಕೆಲವೊಂದು ಮೂಮೆಂಟ್ಸ್ಗಳು ನಾವು ಹೇಳಬೇಕಪ್ಪ ಅಂದರೆ ಗ್ರೋತ್ ಆ್ಯಸ್ ಇನ್ ಪ್ಲ್ಯಾಂಟ್ಸಲ್ಲಿ ಗ್ರೋತ್ ಆಗ್ತಕ್ಕಂಥದ್ದನ್ನಾಗಿರ್ಬೋದು. ಒಂದು ಪ್ಲ್ಯಾಂಟನ್ನಲ್ಲಿ ಗ್ರೋತ್ ಆಗ್ತಾ ಇದೆ ಅಂದರೆ ನಾವು ಅದನ್ನು ಏನಂತ ಕನ್ಸಿಡರ್ ಮಾಡ್ತೀವಿ, ಅದು ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮತ್ತು ಸೀಡ್ ಜರ್ಮಿನೇಟ್ ಆ್ಯಂಡ್ ಗ್ರೋರ್ಸ್. ಒಂದು ಸೀಡ್ಗಳನ್ನು ಜರ್ಮಿನೇಷನನ್ನು ಆಗಿ ಅದನ್ನು ಗ್ರೋತ್ ಆಗ್ತಕ್ಕಂಥದ್ದು ಮೊಳಕೆಯನ್ನು ಹೊಡೆದು ಗ್ರೋತ್ ಆಗ್ತಕ್ಕಂತಹ ಒಂದು ಪ್ಲ್ಯಾಂಟ್ಸ್ಗಳನ್ನಾಗಿರ್ಬೋದು. ಮತ್ತು ಆ್ಯಸ್ ವಿ ಕ್ಯಾನ್ ಸಿ ದಟ್, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಹೇಳಬೇಕಂದ್ರೆ ಸೀಡ್ಲಿಂಗ್ ಮೂವ್ಸ್ ಓವರ್ ದ ಕೋರ್ಸ್ ಆಫ್ ಎ ಫ್ಯೂ ಡೇಸ್ ಆ್ಯಂಡ್ ಇಟ್ ಪುಷಸ್ ಸಾಯಿಲ್ ಅಸೈಡ್ ಆ್ಯಂಡ್ ಕಮ್ಸ್ ಔಟ್. ಮತ್ತು ನಾವು ಬಿತ್ತಿರ್ತಕ್ಕಂತಹ ಏನು ಬೀಜವನ್ನು ಇರುತ್ತೋ ಆ ಬೀಜವನ್ನು ಏನು ಮಾಡುತ್ತೆ ಅಂದರೆ ಮಣ್ಣನ್ನು ಪುಷ್ ಮಾಡಿ ಅದೇನು ಮಾಡುತ್ತೆ ಮೇಲ್ಗಡೆ ಬಂದು ಆ ಒಂದು ಪ್ಲ್ಯಾಂಟ್ ಆಗಿ ಅದನ್ನು ಗ್ರೋತ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಇವೆಲ್ಲವೂ ಕೂಡ ನಾವು ನೋಡಿದಾಗ ನಮಗೆ ಏನು ಅನಿಸುತ್ತೆ ಅಂದರೆ, ಇದು ಇಸ್ ಇಟ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಇಸ್ ಇಟ್ ಲಿವ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಆದರೆ ಇಫ್ ಇಟ್ಸ್ ಗ್ರೋತ್ ಮೂಮೆಂಟ್ಸ್ ಆ್ಯಸ್ ಇನ್ ಗ್ರೋತ್ಸ್ ವರ್ ಟು ಬಿ ಸ್ಟಾಪ್, ದೀಸ್ ಮೂಮೆಂಟ್ಸ್ ವುಡ್ ನಾಟ್ ಹ್ಯಾಪನ್. ಆದರೆ ಇವಾಗ ಎಲ್ಲದಕ್ಕೂ ಕೂಡ ಒಂದು ಗ್ರೋತ್ ಅಂತಕ್ಕಂಥದ್ದನ್ನು ಇರುತ್ತೆ. ಸೊ ಅದನ್ನು ಗ್ರೋತ್ ಆಗಿ ಅದನ್ನು ಏನೇನಾಗುತ್ತೆ, ನಿಲ್ಲುತ್ತೆ. ಸೊ ಹಾಗೆಯೇ ಕೆಲವೊಂದು ಮೂಮೆಂಟ್ಸ್ಗಳನ್ನು ಚಲನೆಯನ್ನು ಹೊಂದ್ಕೊಳ್ಳಲ್ಲ. ಸೊ ಅದನ್ನು ಏನಾಗುತ್ತೆ ಅಂದರೆ ಚಲನೆಯನ್ನು ಹೊಂದ್ಕೊಂಡಿಲ್ಲ ಅಂದರೆ ಅದನ್ನು ಒಂದು ನಾನ್ ಲಿವಿಂಗ್ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗುತ್ತಾ? ಇಲ್ಲ. ಸಮ್ ಮೂಮೆಂಟ್ಸ್ ಇನ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ನಾಟ್ ಕನೆಕ್ಟೆಡ್ ಟು ದ ಗ್ರೋತ್. ಆದರೆ ಕೆಲವೊಂದು ಅನಿಮಲ್ಸ್ ಮತ್ತು ಪ್ಲ್ಯಾಂಟ್ಸನ್ನು ಏನಿದ್ದಾವೋ ಸೊ ಅದನ್ನು ಗ್ರೋತಿಗೆ ಕನೆಕ್ಟೆಡನ್ನು ಆಗಿರಲಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಈ ಕ್ಯಾಟ್ ರನ್ನಿಂಗ್, ಒಂದು ಕ್ಯಾಟ್ ರನ್ ಮಾಡಿದಾಗ ಸೊ ಅದನ್ನು ಆಲ್ರೆಡಿ ಗ್ರೋತ್ ಆಗಿರುತ್ತೆ. ಸೊ ಗ್ರೋತ್ ಆಗ್ತಾ ಇಲ್ಲಪ್ಪ ಅಂತಂದು ನಾವು ಅದನ್ನು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಕ್ಕೆ ಬರಲ್ಲ. ಸೊ ಅದನ್ನು ರನ್ ಮಾಡಿದಾಗ ಚಿಲ್ಡ್ರನ್ ಪ್ಲೇಯಿಂಗ್ ಆನ್ ಸ್ವಿಂಗ್ಸ್, ಚಿಲ್ಡ್ರನನ್ನು ಸ್ವಿಂಗ್ಸನ್ನು ಆಡಬೇಕಾದ್ರೆ, ಜೋಕಾಲಿಯನ್ನು ಆಡಬೇಕಾದ್ರೆ, ಮತ್ತು ಬೆಫಲೋಸ್ ಚೀವಿಂಗ್ ಕಡ್, ಬೆಫೆಲೋಸ್ಗಳು ಇದನ್ನು ಹುಲ್ಲನ್ನು ತಿಂದು ಜಗಿಯುವಾಗ, ಸೊ ದೀಸ್ ಆರ್ ನಾಟ್ ಮೂಮೆಂಟ್ಸ್ ಕಾಸ್ಡ್ ಬೈ ದ ಗ್ರೋತ್. ಇವೆಲ್ಲವೂ ಕೂಡ ಮೂಮೆಂಟ್ಸ್ಗಳನ್ನು ಏನಿದೆ ಇದನ್ನು ಗ್ರೋತಿಂದ ಇದನ್ನು ಆಗೋದಿಲ್ಲ. ಜಸ್ಟ್ ನಾವು ಏನು ಅನುಭವ ಪಡ್ತೀವಿ ಅಂದರೆ ಅವರು ಮಾಡ್ತಕ್ಕಂತಹ ಒಂದು ಫಂಕ್ಷನಿಂದ, ಕಾರ್ಯದಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಈಸ್ ಇಟ್ ಲಿವ್ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಸೊ ಹಾಗೆಯೇ why do we associate such visible movements with life? A possible answer is that we think of movement as a response to a change in the environment of the ಇಡೀ ಎನ್ವೈರಾನ್ಮೆಂಟೇ ನಮಗೆ ಏನಿದೆಯೋ ಸೊ ಅದನ್ನು ಒಂದು ಚಲನೆಯಿಂದ, ಅದೊಂದು ಗ್ರೋತಿಂದ ಮತ್ತು ಮಾಡ್ತಕ್ಕಂತಹ ಒಂದು ಕಾರ್ಯದಿಂದ ನಾವು ಏನು ಮಾಡ್ತೀವಿ ಅಂದರೆ ಸೊ ಇದೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತಕ್ಕಂಥದ್ದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಲೆಟ್ ಅಸ್ ಸಿ ದ ಇಂಪಾರ್ಟೆನ್ಸ್ ಆಫ್ this chapter. So here, what is the differences between a system action and walking? ಮತ್ತು ಸಿಸ್ಟಮ್ ಆ್ಯಕ್ಷನ್ ಅಂದರೆ ಅಲ್ಲಿ ಸಿಸ್ಟಮ್ಯಾಟಿಕಲಿ ಆ್ಯಕ್ಷನ್ ಮಾಡ್ತಕ್ಕಂಥದ್ದನ್ನಲ್ಲ, ಒಂದು ವಾಕಿಂಗಲ್ಲಿ ನಾವು ಏನು ವಾಕಿಂಗಲ್ಲಿ ಮತ್ತು ನಮ್ಮ ಆ್ಯಕ್ಷನಲ್ಲಿ ಏನು ಡಿಫ್ರೆನ್ಸಸ್ಸನ್ನು ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಈ ರಿಫ್ಲೆಕ್ಸ್ ಆಕ್ಷನ್ ಈಸ್ ವ್ಯಾಲಂಟರಿ ಆಕ್ಷನ್, so which is a rapid and automatic response to stimuli, while walking is a voluntary action which requires our thinking and our control. A reflex action, for example ನಾವು ಹೇಳಬೇಕಂದ್ರೆ ವಿಚ್ ಈಸ್ ಎ ರ್ಯಾಪಿಡ್ ಆ್ಯಂಡ್ ಆಟೋಮ್ಯಾಟಿಕ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈಗೆ ತಕ್ಕಂತೆ ನಾವು ರೆಸ್ಪಾನ್ಸನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ವೆನ್ ಯು ಟಚ್ ದ ಹಾಟ್ ಪ್ಯಾನ್ ಸಡನ್ಲಿ ಯು ಡ್ರಾ ಬ್ಯಾಕ್ ಇನ್ ಯುವರ್ ಹ್ಯಾಂಡ್. ಸೊ ನೀವು ಏನಾದರೂ ಹಾಟ್ ಆಗಿರ್ತಕ್ಕಂತಹ ಸುಟ್ಟಿರ್ತಕ್ಕಂತಹ ಕಬ್ಬಿಣವನ್ನು ಏನಾದರೂ ನೀವು ಮುಟ್ಟಕ್ಕೆ ಹೋದರೆ ಏನು ಮಾಡ್ತೀರಾ, ರ್ಯಾಪಿಡಾಗಿ ಬೇಗ ಅದನ್ನು ಏನು ಮಾಡ್ತೀರಾ, ನಿಮ್ಮ ಕೈಯನ್ನು ನೀವು
ಹಿಂದಕ್ಕೆ ತಗೊಳ್ತೀರಾ. ಸೊ ಹಾಗೆಯೇ ವೈಲ್ ವಾಕಿಂಗ್ ಈಸ್ ಎ ವಾಲಂಟರಿ ಆ್ಯಕ್ಷನ್. ಮತ್ತು ನೀವು ನಿಮಗೆ ಐಚ್ಛಿಕವಾಗಿ ನಡಿಬೇಕಂದ್ರೆ ನೀವೇನು ಮಾಡ್ತೀರಾ, ನಡಿತೀರಾ. ಕೂತ್ಕೋಬೇಕು ಅಂದರೆ ನೀವು ಕೂತ್ಕೊಳ್ತೀರಾ. ಸೊ ನಿಮ್ಮ ಒಂದು ಏನು ನಿಮ್ಮ ಥಿಂಕಿಂಗ್ ನಿಮಗೆ ಅದನ್ನು ಏನು ಮಾಡುತ್ತೆ, ನಿಮಗೆ ಕಂಟ್ರೋಲನ್ನು ಮಾಡಿ ನೀವೆಲ್ಲ ಕಾರ್ಯಗಳನ್ನು ನಿಮಗೆ ಮಾಡಿಸುತ್ತೆ. ಸೊ ನಾವು ಏನು ಥಿಂಕ್ ಮಾಡ್ತೀವೋ, ನಮ್ಮ ಏನು ವಾಲಂಟರಿ ಆ್ಯಕ್ಷನನ್ನು ಇರುತ್ತೋ, ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ, ಸೊ ಯು ಹ್ಯಾವ್ ಟು ಸಿ ದಟ್ ದ ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ನಾವು ಕರಿತೀವಿ. ಸೊ ಈ ರಿಫ್ಲೆಕ್ಸ್ ಆ್ಯಕ್ಷನ್ ಈಸ್ ಎ ವಾಲಂಟರಿ ಆ್ಯಕ್ಷನ್. ಅಂದರೆ ನಾವು ವ್ಯಾಲೆಂಟರಿ ಆಗಿ ಮಾಡ್ತಕ್ಕಂತಹ ಒಂದು ಏನು ಆ್ಯಕ್ಷನ್, ನಮಗೆ ಐಚ್ಛಿಕವಾಗಿರ್ತಕ್ಕಂತಹ ಏನು ನಾವು ಆ್ಯಕ್ಷನನ್ನು ಮಾಡ್ತೀವೋ, ಸೊ ಅದನ್ನು ನಾವು ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಕರಿತೀವಿ. ಸೊ ಇಟ್ ಈಸ್ ಆನ್ ರ್ಯಾಪಿಡ್ ಮತ್ತು ಆಟೋಮ್ಯಾಟಿಕ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ವೈಲ್ ವಾಕಿಂಗ್ ಈಸ್ ಎ ವಾಲಂಟರಿ ಆ್ಯಕ್ಷನ್ ವಿಚ್ ರಿಕ್ವೈರ್ಸ್ ಅವರ್ ಥಿಂಕಿಂಗ್ ಆ್ಯಂಡ್ ಕಂಟ್ರೋಲ್. ಮತ್ತು ನಾವು ವಾಕ್ ಮಾಡ್ತಕ್ಕಂಥದ್ದು ನಮ್ಮ ಐಚ್ಛಿಕವಾಗಿರ್ತಕ್ಕಂಥದ್ದು. ನಾವು ವಾಕ್ ಮಾಡಬೇಕಂದ್ರೆ ನಾವು ಏನು ಮಾಡ್ತೀವಿ, ನಮ್ಮ ಥಿಂಕ್ ಮಾಡಿ ನಾವು ನಡಿಬೇಕಂದ್ರೆ ನಡಿತೀವಿ, ಇಲ್ಲಾಂದರೆ ನಾವು ಬಿಡ್ತೀವಿ. ಸೊ ಹಾಗಾಗಿ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಿಸ್ಟಮ್ ಆ್ಯಕ್ಷನ್ ಆ್ಯಂಡ್ ವಾಕಿಂಗ್. ಆ್ಯಕ್ಷನ್ ಅಂದರೆ ನಾವು ಮುಟ್ಟಿದ ತಕ್ಷಣ ಯಾವುದಾದ್ರೂ ಬಿಸಿಯಾಗಿರ್ತಕ್ಕಂಥ ವಸ್ತುವನ್ನು ಮುಟ್ಟಿದ ತಕ್ಷಣ ನಾವು ಕೈಯನ್ನು ಹಿಂದೆ ತಗೊಳ್ತಕ್ಕಂಥದ್ದನ್ನು ಒಂದು ಸಿಸ್ಟಮ್ ಆ್ಯಕ್ಷನ್. ಅದೇ ಮೂವ್ ಮಾಡ್ತಕ್ಕಂತಹದ್ದನ್ನು ಏನಿರುತ್ತೋ ಅದನ್ನು ಒಂದು ವಾಕಿಂಗ್ ಅಂತಕ್ಕಂಥದ್ದನ್ನು ಒಂದು ವ್ಯಾಲೆಂಟರಿ ಆ್ಯಕ್ಷನ್ ಅಂತೇಳಿ ನಾವು ಹೇಳ್ತೀವಿ. ಸೊ ವಾಟ್ ಹ್ಯಾಪನ್ ಅಟ್ ದ ಸಿನಾಪ್ಸ್ ಬಿಟ್ವೀನ್ ಟೂ ನ್ಯೂರಾನ್ಸ್. ಸೊ ಎರಡು ನ್ಯೂರಾನ್ಸಿನ ಮಧ್ಯೆ ಸಿನಾಪ್ ಅಂದರೆ ಏನು ಇದಾಗುತ್ತೆ ಅಂದರೆ, ಎ ಸಿನಾಪ್ ಈಸ್ ದ ಗ್ಯಾಪ್ ಬಿಟ್ವೀನ್ ದ ಟೂ ನ್ಯೂರಾನ್ಸ್. ಎ ಸಿನಾಪ್ ಅಂದರೆ ಸೊ ಎರಡು ನ್ಯೂರಾನ್ಸನ್ನು ಏನಿರುತ್ತೆ ಆ ನ್ಯೂರಾನ್ಸಿನ ಮಧ್ಯೆ ಇರ್ತಕ್ಕಂಥ ಒಂದು ಗ್ಯಾಪನ್ನು ಸಿನಾಪ್ಸ್ ಅಂತ ಹೇಳ್ತಾರೆ. ನಾವು ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ ನಿಮಗೆ ಇಂಪಾರ್ಟೆಂಟ್, ವಾಟ್ ಈಸ್ ಸಿನಾಪ್ಸ್ ಅಂತ. A synapse is the gap between the two neurons. At synapse, the electrical signal converted into chemical that can easily cross over the gap and pass onto the next neuron, where is it again converted into electrical signal. ಈ ಸಿನಾಪ್ ಅಂತಂದು ಏನಿದೆಯೋ, ಸೊ ಇದನ್ನು ಎಲೆಕ್ಟ್ರಿಕಲ್ ಸಿಗ್ನಲಿಂದ ಕೆಮಿಕಲ್ ಸಿಗ್ನಲ್ ಆಗಿ ಅದನ್ನು ಕನ್ವರ್ಟೆಡ್ ಮಾಡಿ, ಸೊ ಏನು ನರಗಳ ಮಧ್ಯೆ ಇರ್ತಕ್ಕಂತಹ ಏನು ಒಂದು ಗ್ಯಾಪನ್ನು ಇರುತ್ತೋ ಆ ಗ್ಯಾಪಿಗನ್ನು ಪಾಸ್ ಮಾಡಿ ಏನು ಮಾಡುತ್ತೆ ಅಂದರೆ, ಸೊ ಅದನ್ನು ಒಂದು ಎಲೆಕ್ಟ್ರಿಕಲ್ ಸಿಗ್ನಲನ್ನು ನಮ್ಮ ಬ್ರೈನಿಗೆ ಕೊಡ್ತಕ್ಕಂತಹ ಕಾರ್ಯವನ್ನು ಇದನ್ನು ಮಾಡುತ್ತೆ. ಸೊ ಅದನ್ನೇ ನಾವೀಗ ಸಿಂಪಲ್ಲಾಗಿ ನಾವು ಹೇಳಬೇಕಂದ್ರೆ ಈ ಸಿನಾಪ್ ಈಸ್ ದ ಗ್ಯಾಪ್ ಬಿಟ್ವೀನ್ ದ ಟೂ ನ್ಯೂರಾನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ವೆನ್ ವಿಚ್ ಪಾರ್ಟ್ ಆಫ್ ದ ಬ್ರೈನ್ ಮೇಂಟೈನ್ಸ್ ಪೋಶ್ಚರ್ ಆ್ಯಂಡ್ ಈಕ್ವಿಲಿಬ್ರಿಯಮ್ ಆಫ್ ದ ಬಾಡಿ. ಸೊ ನಮ್ಮ ಬ್ರೈನಲ್ಲಿ ಇರ್ತಕ್ಕಂತಹ ಪಾರ್ಟ್ ಏನಿದೆಯೋ, ಸೊ ಅದನ್ನು ಮುಂಭಾಗ ಏನಿದೆಯೋ, ಸೊ ಅದನ್ನೇ ಯಾವ ಪಾರ್ಟ್ ನಮಗೆ ನಮ್ಮ ಬ್ರೈನಿಗೆ ಮೇಂಟೈನನ್ನು ಮಾಡುತ್ತೆ ಅಂದರೆ ಸೆರೆಬೆಲ್ಲಮ್ ಆಫ್ ದ ಬ್ರೈನ್ ಮೇಂಟೈನ್ಸ್ ಪೋಶ್ಚರ್ ಆ್ಯಂಡ್ ಈಕ್ವಿಲಿಬ್ರಿಯಮ್ ಆಫ್ ದ ಬಾಡಿ. ಸೊ ವಾಟ್ ಈಸ್ ದ ರೋಲ್ ಆಫ್ ದ ಬ್ರೈನ್ ಇನ್ ರಿಫ್ಲೆಕ್ಸ್ ಆ್ಯಕ್ಷನ್. 5ನೇ ಪ್ರಶ್ನೆ ನೋಡ್ರಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು. ವಾಟ್ ಈಸ್ ದ ರೋಲ್ ಆಫ್ ದ ಬ್ರೈನ್ ಇನ್ ರಿಫ್ಲೆಕ್ಸ್ ಆ್ಯಕ್ಷನ್. ಸೊ ಬ್ರೈನ್ ಹ್ಯಾಸ್ ನೋ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇನ್ ದ ರಿಫ್ಲೆಕ್ಸ್ ಆ್ಯಕ್ಷನ್. ನೋಡಿರಿ, ನಾವು ಸಡನ್ಲಿ ನಾವು ಏನಾದರೂ ವಸ್ತುವನ್ನು ಮುಟ್ಟಿದರೆ ನಮ್ಮ ಕೈಯಿಂದ ನಮ್ಮ ಬ್ರೈನ್ ನಮ್ಮ ಕೈಗೆ ಹೇಳುತ್ತೆ ಏನು, ಸೊ ಅದನ್ನು ಬಿಸಿಯಾಗಿದೆ, ಬೇಗ ನೀನು ಹಿಂದೆ ತಗೋ ಅಂತಕ್ಕಂಥದ್ದನ್ನು ಒಂದು ಸಿಗ್ನಲನ್ನು ನಮ್ಮ ಬ್ರೈನ್ ನಮ್ಮ ಕೈಗೆ ಅದನ್ನು ಕೊಡುತ್ತೆ. ಬಟ್ ಬ್ರೈನ್ ಹ್ಯಾಸ್ ನೋ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇನ್ ರಿಫ್ಲೆಕ್ಸ್ ಆ್ಯಕ್ಷನ್. ನಮ್ಮ ಬ್ರೈನಿಗೆ ಸೊ ನಾವು ಮಾಡ್ತಕ್ಕಂತಹ ಏನು ಒಂದು ರಿಫ್ಲೆಕ್ಸ್ ಆ್ಯಕ್ಷನನ್ನು ಇರುತ್ತೋ, ಸೊ ಅದನ್ನು ಡೈರೆಕ್ಟ್ ಆಗಿರ್ತಕ್ಕಂಥ ಇನ್ವಾಲ್ವ್ಮೆಂಟನ್ನೇ ಇರಲ್ಲ. ಇಟ್ ಈಸ್ ಮೇನ್ಲಿ ಕಂಟ್ರೋಲ್ಡ್ ಬೈ ಸ್ಪೈನಲ್ ಕಾರ್ಡ್ ಆ್ಯಸ್ ದ ಆ್ಯಕ್ಷನ್ ರಿಕ್ವೈರ್ಸ್ ಥಿಂಕಿಂಗ್ ಆ್ಯಂಡ್ ವೆರಿ ಕ್ವಿಕ್ ಆ್ಯಕ್ಷನ್. ಸೊ ಇಟ್ ಈಸ್ ಮೇನ್ಲಿ ಅದನ್ನು ಏನು ಕಂಟ್ರೋಲ್ ಮಾಡುತ್ತೆ ಅಂದರೆ, ನಮ್ಮ ಕತ್ತಿನ ಹಿಂಭಾಗ ಇರ್ತಕ್ಕಂತಹ ಏನು ಒಂದು ಮೂಳೆ ಏನಿದೆಯೋ, ಸ್ಪೈನಲ್ ಕಾರ್ಡ್ ಏನಿದೆಯೋ, ಸೊ ಅದನ್ನು ಏನಾಗುತ್ತೆ ಅಂದರೆ, ಸೊ ಅದನ್ನು ಮೇಂಟೈನ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದನ್ನು ಥಿಂಕ್ ಮಾಡೋದು ಮತ್ತು ಕ್ವಿಕ್ ಆ್ಯಕ್ಷನನ್ನು ಮಾಡೋದಕ್ಕಾಗಿ ಸೊ ಅದನ್ನು ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ದ ರೋಲ್ ಆಫ್ ದ ಬ್ರೈನ್ ಇನ್ ದ ರಿಫ್ಲೆಕ್ಸ್, ಇಟ್ ಈಸ್ ನಾಟ್ ಎ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಅಂತಂದು ಹೇಳ್ಬೋದು. ಆ್ಯಂಡ್ ವಾಟ್ ಆರ್ ಪ್ಲಾಂಟ್ ಹಾರ್ಮೋನ್ಸ್? ವೆರಿ ವೆರಿ ಇಂಪಾರ್ಟೆಂಟ್. ಪ್ಲ್ಯಾಂಟ್ ಹಾರ್ಮೋನ್ಸ್ ಆರ್ ದ ಫ್ಲೂಯಿಡ್ ವಿಚ್ ಆರ್ ಸೆಕ್ರೀಟೆಡ್ ವಿತಿನ್ ದ ಪ್ಲ್ಯಾಂಟ್ಸ್ ಆ್ಯಂಡ್ ಆಲ್ಸೋ ನೋನ್ ಆ್ಯಸ್ ದ ಹಾರ್ಮೋನ್ಸ್. ಪ್ಲ್ಯಾಂಟ್ ಹಾರ್ಮೋನ್ ಅಂತಕ್ಕಂಥದ್ದನ್ನು ಒಂದು ಪ್ಲ್ಯಾಂಟ್ಸಲ್ಲಿರ್ತಕ್ಕಂತಹ ಫ್ಲೂಯಿಡ್, ಅದನ್ನು ವಿಚ್ ಸೆಕ್ರೀಟೆಡ್ ವಿತ್ ದ ಪ್ಲ್ಯಾಂಟ್ಸ್, ಅದು ಪ್ಲ್ಯಾಂಟ್ಸಿಂದ ಅದನ್ನು ಸೆಕ್ರೀಟೆಡನ್ನು ಆಗುತ್ತೆ. ಸೊ ಅದನ್ನೇ ನಾವು ಪ್ಲ್ಯಾಂಟ್ ಹಾರ್ಮೋನ್ ಅಂತಂದು ಕರಿತೀವಿ. ಇನ್ನೊಂದು ಸರಿ ಹೇಳ್ತೀನಿ ನೋಡ್ರಿ, ಪ್ಲ್ಯಾಂಟ್ ಹಾರ್ಮೋನ್ಸ್ ಇಟ್ ಈಸ್ ಒನ್ ಆಫ್ ದ ಫ್ಲೂಯಿಡ್ ವಿಚ್ ಆರ್ ಸೆಕ್ರೀಟೆಡ್ ಇನ್ ದ ಪ್ಲ್ಯಾಂಟ್ಸ್, ಸೊ ಇಟ್ ಈಸ್ ಆಲ್ಸೋ ನೋನ್ ಆಸ್ ದ ಪ್ಲ್ಯಾಂಟ್ ಹಾರ್ಮೋನ್ಸ್. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದ ಪ್ಲ್ಯಾಂಟ್ ಹಾರ್ಮೋನ್ಸ್? ಪ್ಲ್ಯಾಂಟ್ ಹಾರ್ಮೋನ್ಸ್ ರೆಗ್ಯುಲೇಟ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಬಾಡಿ. ಸೊ ಪ್ಲ್ಯಾಂಟ್ ಹಾರ್ಮೋನ್ಸ್ ಏನು ರೆಗ್ಯುಲೇಟ್ ಮಾಡುತ್ತೆ ಏನು ಮೇಂಟೈನ್ ಮಾಡುತ್ತೆ ಅಂದರೆ, ಪ್ಲ್ಯಾಂಟ್ನ ಗ್ರೋತ್ ಮತ್ತು ಡೆವಲಪ್ಮೆಂಟನ್ನು ಆಗೋದಕ್ಕಾಗಿ ಇದನ್ನು ಈ ಹಾರ್ಮೋನನ್ನು ಹೆಲ್ಪ್ ಮಾಡುತ್ತೆ.
ಸೊ how is the movement of leaves of sensitive plants different from the movement of a shoot towards light? How is the movement of the leaves of sensitive plants? ಸೆನ್ಸಿಟಿವ್ ಆಗಿರ್ತಕ್ಕಂತಹ ಅಂದರೆ ಎಳೆಯಾಗಿರ್ತಕ್ಕಂತಹ ಏನು ಪ್ಲ್ಯಾಂಟ್ಸನ್ನು ಇರುತ್ತೋ ಆ ಪ್ಲ್ಯಾಂಟನ್ನು ಏನಾಗುತ್ತೆ ಲೈಟಿನ ಕಡೆ ನೀವು ಏನು ಮಾಡುತ್ತೆ ಅದನ್ನು ತನ್ನ ಮೂಮೆಂಟನ್ನು ಅದನ್ನು ತೋರಿಸುತ್ತೆ. ಸೊ ಹೇಗೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ದ ಮೂಮೆಂಟ್ ಆಫ್ ದ ಲೀವ್ಸ್ ಆಫ್ ದ ಸೆನ್ಸಿಟಿವ್ ಪ್ಲ್ಯಾಂಟ್ಸ್ ಆರ್ ಟಚ್ ಸೆನ್ಸಿಟಿವ್ ಆ್ಯಂಡ್ ಇಂಡಿಪೆಂಡೆಂಟ್ ಆಫ್ ಗ್ರೋತ್ ವೈಲ್ ದ ಮೂಮೆಂಟ್ ಆಫ್ ದ ಶೂಟ್ ಟುವರ್ಡ್ಸ್ ಲೈಟ್ ಈಸ್ ಗ್ರೋತ್ ರಿಲೇಟೆಡ್ ಆ್ಯಂಡ್ ಆಸ್ ಫೋಟೋಟ್ರೋಪಿಸಮ್ ಅಂದರೆ ದ ಪ್ಲ್ಯಾಂಟ್ಸ್ ರೆಸ್ಪಾನ್ಸ್ ಟುವರ್ಡ್ಸ್ ದ ಲೈಟ್. ಸೊ ಲೈಟಿನ ಕಡೆ ರೆಸ್ಪಾನ್ಸ್ ಮಾಡ್ತಕ್ಕಂತಹ ಏನು ಒಂದು ಪ್ಲ್ಯಾಂಟ್ಸನ್ನು ಇರುತ್ತೋ ಸೊ ಆ ಒಂದು ಪ್ಲ್ಯಾಂಟ್ಸನ್ನು ಏನಂತ ಕರೀತಾರೆ ಫೋಟೋಟ್ರೋಪಿಸಮ್ ಅಂತ ಹೇಳ್ತೀವಿ. ದ ಮೂಮೆಂಟ್ ಆಫ್ ದ ಲೀವ್ಸ್ ಆಫ್ the sensitive plant are touch sensitive and independent growth while the movement of shoot towards light is growth related and known as a phototropism. ನಾವು ಸಿಂಪಲ್ ಹೇಳ್ಬೇಕಂದ್ರೆ ದ ಪ್ಲ್ಯಾಂಟ್ಸ್ ರೆಸ್ಪಾನ್ಸ್ ಟುವರ್ಡ್ಸ್ ದ ಲೈಟ್ ಸೊ ದಟ್ ಲೈಟ್ನ ಕಡೆ ರೆಸ್ಪಾನ್ಸ್ ಮಾಡ್ತಕ್ಕಂತಹ ಏನು ಒಂದು ಪ್ಲ್ಯಾಂಟ್ಸನ್ನು ಇರುತ್ತೋ ಆ ಒಂದು ಪ್ಲ್ಯಾಂಟ್ಸನ್ನು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವು ಗಿಡವನ್ನು ಒಂದು ಕತ್ತಲಾಗಿರ್ತಕ್ಕಂತಹ ರೂಮಲ್ಲಿ ಒಂದೇ ಒಂದು ವಿಂಡೋ ಇರ್ತಕ್ಕಂತಹ ರೂಮಲ್ಲಿ ನೀವು ಅದನ್ನು ಇಟ್ಟರೆ ಆ ಗಿಡವನ್ನು ಯಾವ ಕಡೆ ರೆಸ್ಪಾನ್ಸ್ ಮಾಡುತ್ತೆ, ಎಲ್ಲಿ ವಿಂಡೋವನ್ನು ಇದೆಯೋ ಸೊ ಅಲ್ಲಿ ಅದನ್ನು ರೆಸ್ಪಾನ್ಸ್ ಮಾಡುತ್ತೆ. ಯಾಕಂದರೆ ಅಲ್ಲಿಂದ ಲೈಟನ್ನು ಬೀಳೋದ್ರಿಂದ. ಸೊ ಅದು ಲೈಟಿನ ಕಡೆ ಒಂದು ರೆಸ್ಪಾನ್ಸನ್ನು ತೋರ್ತಕ್ಕಂತಹ ಒಂದು ಪ್ಲ್ಯಾಂಟ್ಸನ್ನು ನಾವು ಏನಂತ ಕರಿತೀವಿ ಫೋಟೋಟ್ರೋಪಿಸಮ್. ದ ಪ್ಲ್ಯಾಂಟ್ಸ್ ರೆಸ್ಪಾನ್ಸ್ ಟುವರ್ಡ್ಸ್ ಲೈಟ್ಸ್ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಅ ಫೋಟೋಟ್ರೋಪಿಸಮ್. And then give an examples of plant hormone that promotes growth. Very important. ಪ್ಲ್ಯಾಂಟ್ಸನ್ನು ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡ್ತಕ್ಕಂತಹ ಪ್ಲ್ಯಾಂಟ್ ಹಾರ್ಮೋನ್ ಯಾವುದು? ಪ್ಲ್ಯಾಂಟ್ಸಲ್ಲಿ ಬಹಳಷ್ಟು ಹಾರ್ಮೋನ್ಸ್ಗಳನ್ನು ಇದ್ದಾವೆ. ಅದರಲ್ಲಿ ಪ್ಲ್ಯಾಂಟನ್ನು ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡ್ತಕ್ಕಂತಹ ಪ್ಲ್ಯಾಂಟ್ ಹಾರ್ಮೋನ್ ಯಾವುದು? ಆಕ್ಸಿನ್. ಸೊ ಆಕ್ಸಿನ್ ಆರ್ ದ ಪ್ಲ್ಯಾಂಟ್ ಹಾರ್ಮೋನ್ ದಟ್ ಪ್ರಮೋಟ್ಸ್ ದ ಗ್ರೋತ್ ಆಫ್ ದ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಹೌ ಡಸ್ ಕೆಮಿಕಲ್ ಕೋಆರ್ಡಿನೇಷನ್ ಟೇಕ್ಸ್ ಪ್ಲೇಸ್ ಇನ್ ಅನಿಮಲ್ಸ್? ಯಾವ ಥರ ಒಂದು ಅನಿಮಲ್ಸಲ್ಲಿ ಕೆಮಿಕಲಿ ಕೋಆರ್ಡಿನೇಷನನ್ನು ಆಗುತ್ತೆ ಅಂತಂದಿಲ್ಲಿ ನೋಡೋಣ. ಸೊ ಕೆಮಿಕಲ್ ಕೋಆರ್ಡಿನೇಷನ್ ಟೇಕ್ಸ್ ಪ್ಲೇಸ್ ಇನ್ ಅನಿಮಲ್ಸ್ ವಿತ್ ದ ಹೆಲ್ಪ್ ಆಫ್ ದ ಹಾರ್ಮೋನ್ಸ್. ಕೆಮಿಕಲ್ ಕೋಆರ್ಡಿನೇಷನ್ ಟೇಕ್ಸ್ ಪ್ಲೇಸ್ ಇನ್ ಅನಿಮಲ್ಸ್ ವಿತ್ ದ ಹೆಲ್ಪ್ ಆಫ್ ದ ಹಾರ್ಮೋನ್ಸ್. ತನ್ನ ದೇಹದಲ್ಲಿರ್ತಕ್ಕಂಥ ಹಾರ್ಮೋನ್ಸಿನ ಒಂದು ಸಹಾಯದಿಂದ ಏನು ಮಾಡುತ್ತೆ ಅಂದರೆ ಅನಿಮಲ್ಸನ್ನು ಕೋಆರ್ಡಿನೇಟ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಹಾರ್ಮೋನ್ಸ್ ಆರ್ ಒನ್ ಆಫ್ ದ ಕೆಮಿಕಲ್ ಫ್ಲೂಯಿಡ್. ಹಾರ್ಮೋನ್ಸ್ ಅನ್ನೋದು ಒಂದು ಕೆಮಿಕಲ್ ಫ್ಲೂಯಿಡ್ ದಟ್ ಆರ್ ಸೆಕ್ರಿಟೆಡ್ ಬೈ ದ ಗ್ಲ್ಯಾಂಡ್ಸ್ ಆಫ್ ದ ಎಂಡೋಕ್ರೈನ್ ಸಿಸ್ಟಮ್. ಸೊ ಅದನ್ನು ಎಂಡೋಕ್ರೈನ್ ಸಿಸ್ಟಮ್ ಏನು ನಮ್ಮ ಗ್ಲ್ಯಾಂಡನ್ನು ಇದೆಯೋ ಆ ಎಂಡೋಕ್ರೈನ್ ಗ್ಲ್ಯಾಂಡ್ಸಿಂದ ಸೆಕ್ರಿಟೆಡನ್ನು ಆಗ್ತಕ್ಕಂತಹದ್ದು. ಸೊ ಹಾರ್ಮೋನ್ ರೆಗ್ಯುಲೇಟ್ ಓವರ್ ಆಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಅನಿಮಲ್ಸ್. ಹಾರ್ಮೋನ್ಸನ್ನು ಏನು ರೆಗ್ಯುಲೇಟ್ ಮಾಡುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿರ್ತಕ್ಕಂತಹ ಓವರ್ ಆಲ್ ಗ್ರೋತ್ ಮತ್ತು ಬೆಳವಣಿಗೆ ಮತ್ತು ವಿಕಾಸ ಎರಡೂ ಕೂಡ ರೆಗ್ಯುಲೇಟ್ ಮಾಡ್ತಕ್ಕಂತಹ ಕೆಲಸವನ್ನು ಇದನ್ನು ಮಾಡುತ್ತೆ. ಯಾವುದೋ ಕೆಮಿಕಲ್ ಹಾರ್ಮೋನ್ಸ್ ಅಂತಂದು ಕೆಮಿಕಲ್ ಹಾರ್ಮೋನ್ಸಲ್ಲಿರ್ತಕ್ಕಂಥ ಒಂದು ಕೆಮಿಕಲ್ ಫ್ಲೂಯಿಡ್. ನೆಕ್ಸ್ಟ್, ವೈ ಈಸ್ ದ ಯೂಸ್ ಆಫ್ ಅಯೋಡೈಸ್ಡ್ ಸಾಲ್ಟ್ ಅಡ್ವೈಸೇಬಲ್? ಯಾಕೆ ನಾವು ಅಯೋಡಿನ್ ಇರತಕ್ಕಂತಹ ಉಪ್ಪನ್ನು ತಿನ್ನಿರಿ ಅಂತಂದು ಅಡ್ವೈಸ್ ಮಾಡ್ತೀವಿ ಅಂತಂದು ಅಂದರೆ ಅಯೋಡಿನ್ ಸ್ಟಿಮ್ಯುಲೇಟ್ಸ್ ದ ಥೈರಾಯ್ಡ್ ಗ್ಲ್ಯಾಂಡ್ಸ್ ಟು ಪ್ರೊಡ್ಯೂಸ್ ಥೈರಾಕ್ಸಿನ್ ಹಾರ್ಮೋನ್. ಸೊ ಅಯೋಡಿನ್ ಏನು ಸ್ಟಿಮ್ಯುಲೇಟ್ ಮಾಡುತ್ತೆ ಅಂದರೆ ಸೊ ಇಟ್ಸ್ ಸ್ಟಿಮ್ಯುಲೇಟ್ಸ್ ದ ಥೈರಾಯ್ಡ್ ಗ್ಲ್ಯಾಂಡ್ ಟು ಪ್ರೊಡ್ಯೂಸ್ ಥೈರಾಕ್ಸಿನ್ ಹಾರ್ಮೋನಿಂದ ಸೊ ಇದನ್ನು ಥೈರಾಯ್ಡ್ ಗ್ಲ್ಯಾಂಡ್ ಟು ಪ್ರೊಡ್ಯೂಸ್ ಥೈರಾಕ್ಸಿನ್ ಹಾರ್ಮೋನ್. ಥೈರಾಯ್ಡ್ ಗ್ಲ್ಯಾಂಡನ್ನು ಥೈರಾಕ್ಸಿನ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಇದನ್ನು ಅಷ್ಟೇ ಅಲ್ಲದೆ ಇಟ್ ರೆಗ್ಯುಲೇಟ್ಸ್ ದ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನ್ಸ್ ಮೆಟಬಾಲಿಸಮ್ ಇನ್ ಅವರ್ ಬಾಡಿ. ಸೊ ಮತ್ತು ನಮ್ಮ ಇದನ್ನು ಏನು ಥೈರಾಕ್ಸಿನ್ ಹಾರ್ಮೋನನ್ನು ಇದೆಯೋ ಈ ಒಂದು ಥೈರಾಕ್ಸಿನ್ ಹಾರ್ಮೋನ್ ನಮ್ಮ ಬಾಡಿಯಲ್ಲಿ ಕಬ್ಬಿನ ಅಂಶ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಅಂಶ ಆಗಿರ್ಬೋದು, ಪ್ರೋಟೀನ್ ಮತ್ತು ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಒಂದು ಚಯಾಪಚಯ ಕ್ರಿಯೆ ಸೊ ಅದನ್ನು ಮೇಂಟೈನ್ ಮಾಡ್ತಕ್ಕಂಥದ್ದನ್ನು ನಾವು ರೆಗ್ಯುಲೇಷನ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಡಿಫಿಷಿಯನ್ಸಿ ಆಫ್ ದಿಸ್ ಹಾರ್ಮೋನ್ಸ್ ರಿಸಲ್ಟ್ ಇನ್ ದ ಎನ್ಲಾರ್ಜ್ಮೆಂಟ್ ಆಫ್ ದ ಥೈರಾಯ್ಡ್ ಗ್ಲ್ಯಾಂಡ್ಸ್. ಏನಾದರೂ ಈ ಥೈರಾಕ್ಸಿನ್ ಹಾರ್ಮೋನ್ ಸರಿಯಾದ ರೀತಿಯಲ್ಲಿ ಅದನ್ನು ಸೆಕ್ರೇಷನನ್ನು ಆಗಲಿಲ್ಲಪ್ಪ ಅಂದರೆ ಸೊ ಅದರಿಂದ ಏನಾಗುತ್ತೆ ಅಂದರೆ ಥೈರಾಯ್ಡ್ ಗ್ಲ್ಯಾಂಡ್ಸನ್ನು ಆದಷ್ಟು ಜಾಸ್ತಿ ಬೆಳೆದಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ದೆ ಕೆಟ್ ಟು ಲೆಟ್ ದ ಗಾಯ್ಟರ್ ಡಿಸೀಸ್.
ಸೊ ಸ್ವಾಲೆನ ನೆಕ್ ನೀವು ನೋಡಿರ್ಬೋದು, ಕತ್ತಿನ ಮುಂಭಾಗ ಇಷ್ಟು ಉದ್ದ ಊದ್ಕೊಂಡಿರುತ್ತೆ. ಸೊ ಅವರಿಗೆ ಸೊ ಮಂಗನ ಬಾವು ಅಂತಂದು ಹೇಳ್ತೀರ, ಕತ್ತಿನ ಮುಂಭಾಗದಲ್ಲಿ ದಪ್ಪ ಊದ್ಕೊಂಡು ಇರುತ್ತೆ. ಸೊ ಯಾಕಪ್ಪ ಅಂದರೆ ಅಯೋಡಿನ್ ಒಂದು ಕೊರತೆಯಿಂದ. ಸೊ ಇದನ್ನು ಏನಾದರೂ ಥೈರಾಕ್ಸಿನ್ ಹಾರ್ಮೋನನ್ನು ಸರಿಯಾದ ರೀತಿಯಲ್ಲಿ ಅದನ್ನು ನಮ್ಮ ದೇಹದಲ್ಲಿ ರೆಗ್ಯುಲೇಷನನ್ನು ಆಗಿಲ್ಲಪ್ಪ ಅಂದರೆ, ಕ್ರಿಯೇಟ್ ಆಗಲಿಲ್ಲಪ್ಪ ಅಂದರೆ ಈ ಸಿಂಪಲ್ ಗೋಯ್ಟರ್ ಅಂತಕ್ಕಂತಹ ಡಿಸೀಸಸನ್ನು ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಸರ್. ಸೊ ಹಾಗಾಗಿ therefore it advised salt is advised for normal functioning of the thyroid glands. ಸೊ ಹಾಗಾಗಿ ನಾವು ಅಯೋಡಿನ್ ಸಹ ಇರ್ತಕ್ಕಂತಹ ಫುಡ್ಡನ್ನು ತಿನ್ನೋದ್ರಿಂದ ಸೊ ಏನಾಗುತ್ತೆ ಅಂದರೆ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸ್ಗಳನ್ನು ನಾರ್ಮಲ್ ಆಗಿ ಫಂಕ್ಷನ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. So how does our body responds when adrenaline is secreted in the blood? So how does our body responds when adrenaline is secreted in the blood? ಸೊ ನಮ್ಮ ಬಾಡಿಯ ಕಿಡ್ನಿಯ ಮೇಲೆ 2 ಕ್ಯಾಪಿನ ಥರ ಏನಿರುತ್ತೆ, ಒಂದು ಸ್ಟ್ರಕ್ಚರನ್ನು ಇರುತ್ತೆ. ಸೊ ಅದನ್ನು ನಾವು ಅಡ್ರೆನಾಲಿನ್ ಅಂತ ನಾವು ಕರಿತೀವಿ. ಸೊ ಅದನ್ನು ನಮ್ಮ ಬ್ಲಡ್ಡಲ್ಲಿ ಸೆಕ್ರೇಷನನ್ನು ಹೇಗಾಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ವೆನ್ ಸಮ್ವನ್ ಇನ್ ಡೇಂಜರ್ ಆರ್ ಇನ್ ಎಮರ್ಜೆನ್ಸಿ ದೆನ್ ಅಡ್ರೆನಲ್ ಗ್ಲ್ಯಾಂಡ್ ಸೆಕ್ರೇಟ್ ದ ಅಡ್ರೆನಲ್ ಹಾರ್ಮೋನ್ಸ್. ಕೆಲವೊಂದು ಸರಿ ಡೇಂಜರ್ ಪ್ಲೇಸ್ ಅಥವಾ ಎಮರ್ಜೆನ್ಸಿ ಇದ್ದಾಗ ಏನಾಗುತ್ತೆ, ಆ ಒಂದು ಅಡ್ರೆನಲ್ ಗ್ಲ್ಯಾಂಡನ್ನು ಅಡ್ರೆನಲಿನ್ ಹಾರ್ಮೋನನ್ನು ಸೆಕ್ರೇಷನನ್ನು ಮಾಡುತ್ತೆ. ಇಟ್ ಈಸ್ ಸೆಕ್ರೇಟೆಡ್ ಡೈರೆಕ್ಟ್ಲಿ ಇಂಟು ದ ಬ್ಲಡ್. ಇದನ್ನು ಬ್ಲಡ್ಡಿಂದ ಡೈರೆಕ್ಟಾಗಿ ಸೆಕ್ರೇಟ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಕ್ಯಾಪ್ ಲೈಕ್ ಕಿಡ್ನಿಯ ಮೇಲೆ ಕ್ಯಾಪ್ ಲೈಕ್ ಸ್ಟ್ರಕ್ಚರನ್ನು ಇರುತ್ತೆ. ಸೊ ಅದನ್ನು ಅಡ್ರೆನಾಲಿನ್ ಅಂತ ನಾವು ಕರಿತೀವಿ. ಆ ಅಡ್ರೆನಲ್ ಗ್ಲ್ಯಾಂಡಿಂದ ಅಡ್ರೆನಾಲಿನ್ ಹಾರ್ಮೋನ್ ಅಂತ ನಾವು ಸೆಕ್ರೇಷನನ್ನು ಆಗುತ್ತೆ. ಆ ಅಡ್ರೆನಲ್ ಹಾರ್ಮೋನನ್ನು ಯಾವಾಗ ಅದನ್ನು ಸೆಕ್ರೆಟ್ ಆಗುತ್ತಪ್ಪ ಅಂದರೆ ಡೇಂಜರ್ ಅಥವಾ ಎಮರ್ಜೆನ್ಸಿ ಸಿಚುಯೇಷನ್ಸಲ್ಲಿ ಅದನ್ನು ನಮ್ಮ ದೇಹದಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ. ಇದನ್ನು ಬ್ಲಡ್ಡಿಂದ ಡೈರೆಕ್ಟಾಗಿ ಸೆಕ್ರೇಷನನ್ನು ಆಗುತ್ತೆ. ಆ್ಯಂಡ್ ಇಟ್ ಟ್ರಾನ್ಸ್ಪೋರ್ಟ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಸೊ ಬ್ಲಡ್ಡಿಂದ ಎಲ್ಲ ನಮ್ಮ ಬಾಡಿಯ ಪಾರ್ಟ್ಸಿಗೆ ಅದನ್ನು ಟ್ರಾನ್ಸ್ಪೋರ್ಟ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ಇಟ್ ಸ್ಪೀಡ್ಸ್ ಆಫ್ ದ ಹಾರ್ಟ್ ಬೀಟ್ಸ್ ಆ್ಯಂಡ್ ಹೆನ್ಸ್ ಸಪ್ಲೈಸ್ ಮೋರ್ ಆಕ್ಸಿಜನ್ ಟು ದ ಮಸಲ್ಸ್. ಇದನ್ನು ಹಾರ್ಟ್ ಬೀಟಿನ ಜೊತೆಗೆ ನಮ್ಮ ಬಾಡಿಯ ಒಳಗಡೆ ಇರ್ತಕ್ಕಂತಹ ಇಡೀ ಮಸಲ್ಸಿಗೆ ಆಕ್ಸಿಜನನ್ನು ಸಪ್ಲೈ ಮಾಡ್ತಕ್ಕಂತಹ ಕೆಲಸವನ್ನು ಮಾಡುತ್ತೆ. ಆ್ಯಂಡ್ ದಿಸ್ ರಿಸಲ್ಟ್ಸ್ ಇನ್ ಇನ್ಕ್ರೀಸಿಂಗ್ ಬ್ರೀತಿಂಗ್ ರೇಟ್ ಆ್ಯಂಡ್ ಬ್ಲಡ್ ಪ್ರೆಷರ್ ವಿಚ್ ಎನೇಬಲ್ ದೆಮ್ ಟು ಫೈಟ್ ವಿತ್ ಸಚ್ ಅರ್ಜೆಂಟ್ ಸಿಚುಯೇಷನ್ಸ್. ಹಾಗಾಗಿ ಇದನ್ನು ಏನು ಮಾಡುತ್ತೆ ಅಂದರೆ ನಮ್ಮ ಬ್ರೀತಿಂಗ್ ರೇಟನ್ನು ಜಾಸ್ತಿ ಮಾಡುತ್ತೆ, ಬ್ರೀತಿಂಗ್ ರೇಟ್ ಮತ್ತು ಬ್ಲಡ್ ಪ್ರೆಷರನ್ನು ಜಾಸ್ತಿ ಮಾಡುತ್ತೆ. ಆ್ಯಂಡ್ ಮತ್ತು ಇಟ್ ಫೈಟ್ ವಿತ್ ದ ಅರ್ಜೆಂಟ್ ಸಿಚುಯೇಷನ್ಸ್ಗಳನ್ನು ಇದ್ದಾಗ ಸೊ ಅದನ್ನೇನು ಮಾಡುತ್ತೆ ಅಂದರೆ ಫೈಟನ್ನು ಮಾಡುತ್ತೆ ಅಂತಂದು ನಾವಿಲ್ಲಿ ಹೇಳ್ಬೋದು. ಸೊ ವೈ ಆರ್ ಸಮ್ ಪೇಷಂಟ್ಸ್ ಆಫ್ ಡಯಾಬಿಟೀಸ್ ಟ್ರೀಟೆಡ್ ಬೈ ಗಿವಿಂಗ್ ಇಂಜೆಕ್ಷನ್ ಆಫ್ ಇನ್ಸುಲಿನ್? ಯಾಕೆ ಕೆಲವೊಂದು ಡಯಾಬಿಟೀಸ್ ಪೇಷಂಟ್ಸ್ಗಳನ್ನು ಇನ್ಸುಲಿನ್ ಇಂಜೆಕ್ಷನ್ಸಿಂದ ಅವರಿಗೆ ಟ್ರೀಟ್ ಮಾಡ್ತಾರೆ ಅಂತ. ಸೊ ಡಯಾಬಿಟೀಸ್ ಈಸ್ ಕಾಸ್ಡ್ ಡ್ಯೂ ಟು ಲೆಸ್ ಆರ್ ನೋ ಸೆಕ್ರೇಷನ್ ಆಫ್ ಹಾರ್ಮೋನ್ ಇನ್ಸುಲಿನ್ ಬೈ ಪ್ಯಾಂಕ್ರಿಯಾಸ್. ಸೊ ನಮ್ಮ ಬಾಡಿಯ ಒಳಗಡೆ ಇರ್ತಕ್ಕಂತಹ ಒಂದು ಪ್ಯಾಂಕ್ರಿಯಾಸ್ ಅಂತಕ್ಕಂಥ ಒಂದು ಗ್ಲ್ಯಾಂಡ್, ಆ ಒಂದು ಗ್ಲ್ಯಾಂಡಿಂದ ಏನಾಗುತ್ತೆ ಅಂದರೆ ಸೊ ಇನ್ಸುಲಿನ್ ಅಂತಕ್ಕಂಥ ಒಂದು ಹಾರ್ಮೋನನ್ನು ಏನಾಗುತ್ತೆ ಸೆಕ್ರೇಷನನ್ನು ಆಗುತ್ತೆ. ಆ ಇನ್ಸುಲಿನ್ ಅಂತಕ್ಕಂಥ ಒಂದು ಹಾರ್ಮೋನನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಸೆಕ್ರೇಷನನ್ನು ಆಗಲಿಲ್ಲ ಅಂದರೆ ಏನಾಗುತ್ತೆ, ಡಯಾಬಿಟೀಸನ್ನು ಬರುತ್ತೆ. In such a person, blood sugar level is high. Insulin converts ಎಕ್ಸ್ಟ್ರಾ ಶುಗರ್ ಪ್ರೆಸೆಂಟ್ ಇನ್ ದ ಬ್ಲಡ್ ಇಂಟು ಗ್ಲೈಕೋಜನ್. ಸೊ ಈ ಇನ್ಸುಲಿನನ್ನು ಏನಾಗುತ್ತೆ ಅಂದರೆ ಆಲ್ರೆಡಿ ನಮ್ಮ ಬಾಡಿಯಲ್ಲಿ ಅದನ್ನು ಇರುತ್ತೆ. ಸೊ ಆ ಇನ್ಸುಲಿನನ್ನು ಏನಾದರೂ ಸರಿಯಾದ ರೀತಿಯಲ್ಲಿ ಅದನ್ನು ಉತ್ಪತ್ತಿಯನ್ನು ಆಗಲಿಲ್ಲ ಅಂದರೆ ಏನಾಗುತ್ತೆ, ಡಯಾಬಿಟೀಸನ್ನು ಬರುತ್ತೆ. ಬಟ್ ಈ ಇನ್ಸುಲಿನನ್ನು ನಮ್ಮ ದೇಹದಲ್ಲಿ ಇದು ಏನು ಮಾಡುತ್ತೆ ಅಂದರೆ ಇದನ್ನು ಬ್ಲಡ್ ಶುಗರ್ ಲೆವೆಲನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಏನಾದರೂ ವರ್ಕನ್ನು ಮಾಡಿಲ್ಲ ಅಂದರೆ ಬ್ಲಡ್ ಶುಗರ್ ಲೆವೆಲನ್ನು ಅದನ್ನು ಜಾಸ್ತಿ ಮಾಡುತ್ತೆ. ಸೊ ಜಾಸ್ತಿ ಆಗುತ್ತೆ. ಸೊ ಅದೇ ಇನ್ಸುಲಿನ್ ಇದ್ದರೆ ಏನಾಗುತ್ತೆ ಅಂದರೆ ನಮ್ಮ ರಕ್ತದಲ್ಲಿ ಇರ್ತಕ್ಕಂಥ ಎಕ್ಸ್ಟ್ರಾ ಶುಗರ್ ಏನಿರುತ್ತೋ, ಸೊ ಬ್ಲಡ್ಡಲ್ಲಿ ಇರ್ತಕ್ಕಂಥ ಎಕ್ಸ್ಟ್ರಾ ಶುಗರ್ ಏನಿದೆಯೋ ಸೊ ಅದನ್ನು ಗ್ಲೈಕೋಜನ್ ಆಗಿ ಅದನ್ನು ಕನ್ವರ್ಟ್ ಮಾಡುತ್ತೆ. ಸೊ ದಸ್ ಪೇಷಂಟ್ಸ್ ಸಫರಿಂಗ್ ಫ್ರಮ್ ಡಯಾಬಿಟೀಸ್ ಆರ್ ಗಿವನ್ ಇನ್ಸುಲಿನ್ ಇಂಜೆಕ್ಷನ್ ಟು ಕಂಟ್ರೋಲ್ ದ ಬ್ಲಡ್ ಶುಗರ್. ಸೊ ಹಾಗಾಗಿ ಡಯಾಬಿಟೀಸ್ ಇರ್ತಕ್ಕಂತಹ ಪೇಷಂಟ್ಸಿಗೆ ಏನು ಮಾಡ್ತಾರೆ ಅಂದರೆ ಇನ್ಸುಲಿನನ್ನು ಇಂಜೆಕ್ಷನನ್ನು ಕೊಡ್ತಾರೆ. ಯಾಕಂದರೆ ಟು ಕಂಟ್ರೋಲ್ ದ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಆಗೋದಕ್ಕೆ. ಆ್ಯಂಡ್ ದೆನ್ ಡ್ರಾ ದ ಸ್ಟ್ರಕ್ಚರ್ ಆಫ್ ಎ ನ್ಯೂರಾನ್ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ಸ್ ಫಂಕ್ಷನ್. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಈ ಡಯಾಗ್ರಾಮನ್ನು ನಿಮಗೆ 2 ಅಥವಾ 3 ಮಾರ್ಕ್ಸಿಗೆ ಎಕ್ಸ್ಪ್ಲನೇಷನ್ ಇದನ್ನು ಕೇಳ್ತಾರೆ.